ಮಾಜಿ ಸಿಎಂಗೆ ಇದೀಗ ಹಾಸನ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರು ಮಾಜಿ ಸಚಿವರ ಪುತ್ರರನ್ನು ಒಳಗೊಂಡು ವಿಧಾನ ಪರಿಷತ್ತಿನ ಸದಸ್ಯರನ್ನು ಒಳಗೊಂಡು ಎಲ್ಲರೂ ಕೂಡ ಪತ್ರ ಬರೆದಿದ್ದಾರಂತೆ. ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಾಪಾಡಬೇಕು, ಸಚಿವ ಎಚ್ ಡಿ ರೇವಣ್ಣನವರ ವಿರುದ್ಧ ಸಿಡಿದೆದ್ದಿದ್ದಾರೆ ಎ ಮಂಜು ಪುತ್ರ ಜೊತೆಗೆ MLC ಎಲ್ಲರೂ ಕೂಡ ಇದೀಗ ನೀವು ಪತ್ರ ಬರೆದಿದ್ದಾರೆ ಅಂತ ನೋಡ್ತಿದ್ದೀರಿ. ನೀವು ಭೇಟಿಯಾಗಿದ್ದಾರಂತೆ, ಜೊತೆಗೆ ಅವರೆಲ್ಲರೂ ಕೂಡ ಕೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಇಲ್ಲಿ ಅವ್ರದ್ದೇ ಎಲ್ಲ ಆಟಾಟೋಪಗಳು ಜಾಸ್ತಿ ಆಗ್ತಾ ಇದೆ, ನಮ್ಮ ಸಮಸ್ಯೆ ದೊಡ್ಡದಾಗ್ತಾ ಇದೆ ಅಂತ ಇದೆಲ್ಲ ಕೂಡ ಇದೀಗ ಹೊರಗೆ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಮಸೂದ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಮಸೂದ್. ಗುಡ್ ಮಾರ್ನಿಂಗ್. ಅವಾಗ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಎ ಮಂಜು ಅವರು ಮಾತಾಡ್ತಿರೋ ಧಾಟಿ, ಪತ್ರಿಕಾಗೋಷ್ಠಿ ಅವರು ಹೇಳಿಕೆ ಕೊಡ್ತಿದ್ದ ರೀತಿ ನೋಡಿದ್ರೆ ಎಲ್ಲೋ ಏನೋ ಸರಿ ಇಲ್ಲ ಹಾಸನದಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ಅಂತ ಗೊತ್ತಾಗ್ತಾ ಇತ್ತು. ಈಗೇನದು ಹೊರಗೆ ಬರ್ತಾ ಇದೆ, ಅದು ಶಾಸಕಾಂಗ ಪಕ್ಷದ ನಾಯಕರಿಗೆ ಕಂಪ್ಲೇಂಟ್ ಹೋಗಿದೆಯಂತೆ. ಹೌದು ಹರೀಶ್, ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹಾಸನದಿಂದ ಸುಮಾರು 50ಕ್ಕೂ ಹೆಚ್ಚು ಕಾಂಗ್ರೆಸ್ ಮುಖಂಡರು ಬಂದು ದೂರು ಕೊಡ್ತಾ ಇದ್ದಾರೆ. ಅದು ಎಚ್ ಡಿ ರೇವಣ್ಣ ಅವರ ವಿರುದ್ಧವೇ ದೂರು ಕೊಡ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಮುಖಂಡರ ಯಾವುದೇ ಕೆಲಸಗಳಾಗ್ತಿಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಅನ್ನುವಂತಹ ದೂರನ್ನ ಇವ್ರು ಕೊಟ್ಟಿದ್ದಾರೆ. ಗೋಪಾಲಸ್ವಾಮಿ, HK ಮಹೇಶು, ಮಂಥರ್ಗೌಡ, ಹೀಗೆ ವಿವಿಧ ನಾಯಕರು ಬಂದಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ನಿಯೋಗಗಳು ಬರ್ತಾ ಇದ್ವು. ಆದ್ರೆ ಇವತ್ತು ಬಂದಿರುವಂತಹ ನಿಯೋಗ ಸ್ವಲ್ಪ ಜಾಸ್ತಿ ಇದೆ, ಅಂದ್ರೆ ದೊಡ್ಡದಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಮುಖಂಡರು ಹಾಸನದಿಂದ ಬಂದಿದ್ದಾರೆ. ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಎಚ್ ಡಿ ರೇವಣ್ಣ ಅವರಿಗೆ ಹಾಸನ ಅಂತಂದ್ರೆ ಏನೋ ಒಂಥರ ವಿಶೇಷ ಮಮತೆ. ಮೊನ್ನೆ ಅಧಿಕಾರಿಗಳ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳ ಬರ ಪರಿಶೀಲನೆ ಸಂದರ್ಭದಲ್ಲಿ ಹಾಸನ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾ ಇದ್ರು. ಅವರು ಇಡೀ ರಾಜ್ಯಕ್ಕೆ ಮಂತ್ರಿ ಆಗಿದ್ರು ಕೂಡ ಹಾಸನ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಿದ್ರು. ಅಂಥದ್ರಲ್ಲಿ ಇಲ್ಲ, ಹಾಸನದಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅನುದಾನ ವಿಚಾರ, ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಮೊದಲಿಂದಲೂ ಕೂಡ ಇದೆ. ಮತ್ತೆ ಅವಾಗವಾಗ ನಿಯೋಗಗಳು ಬರ್ತಾ ಇದ್ದಾವೆ. ಆದ್ರೆ ಇವತ್ತು ಬಂದಿರುವಂತಹ ನಿಯೋಗ ಸ್ವಲ್ಪ ದೊಡ್ಡದಾಗಿದೆ ಹರೀಶ್. ಓಕೆ, ಇದಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ರ ಏನಾದ್ರು? ಈಗ ಸದ್ಯದಲ್ಲೇ ಸಮನ್ವಯ ಸಮಿತಿ ಸಭೆ ಇದೆ. ಬಹುಶಃ ಆ ಒಂದು ಸಮನ್ವಯ ಸಮಿತಿ ಸಭೆಯಲ್ಲಿ ಇದನ್ನ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಅದೇ ಭರವಸೆಯನ್ನು ಕೂಡ ಕೊಟ್ಟು ಕಳಿಸುವ ಸಾಧ್ಯತೆಯೂ ಕೂಡ ಇದೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಗಾಗಿ ಮಸೂದ್.